ಎಲ್ರಿಗೂ ನಮಸ್ಕಾರ. ನಾನು ಮದನ್ ಜಿಬಿ. ಇವತ್ತಿನ ರೆಸಿಪಿ ಹುರುಳಿಕಟ್ಟು ಸಾರು. ಹುರುಳಿಕಟ್ಟು ಸಾರಿಗೆ ಹುರುಳಿನ ಬೇಯಿಸಿಟ್ಕೋಬೇಕು. ಹುರುಳಿ ಬೇಯಕ್ಕೆ ಸುಮಾರು ಹೊತ್ತು ತಗೊಳೋದ್ರಿಂದ ಹುರುಳಿನ ಈಗಲೇ ಬೇಯಿಸೋಣ. ಫ್ರೆಂಡ್ಸ್, ಮೊದಲಿಗೆ ಒಂದು ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನೀರು ಹಾಕೊಂಡು ಅದಕ್ಕೆ ಹುರುಳಿನ ಹಾಕಿ ಬೇಯಿಡೋಣ. ಈಗ ಹುರುಳಿ ಹಾಕೋಣ. ಹುರುಳಿ ಹಾಕಿದ್ದೀನಿ, ಬೇಯಿಡೋಣ. ಈ ಹುರುಳಿ ಬೇಯಕ್ಕೆ ಸುಮಾರು ಹೊತ್ತು ತಗೊಳುತ್ತೆ. ಅದಕ್ಕೆ ಈಗಲೇ ಇಟ್ಟರೆ ಸಂಜೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಈಗ ಹುರುಳಿ ಬೇಯಕ್ಕೆ ಇಟ್ಟಿದ್ದೀನಿ. ಇವತ್ತು ಹುರುಳಿಕಟ್ಟಿನ ಸಾರು ಮಾಡ್ತಾ ಇದ್ದೀವಿ ನಾವು. ಈಗ ಎಣ್ಣೆ ಹಾಕಿದ್ವಿ. ಈಗ ಮೆಣಸಿನ್ಕಾಯಿ ಹಾಕೋಣ. ಈಗ ಮೆಣಸಿನ್ಕಾಯಿ ಹಾಕಿ ಆಯ್ತು, ಬೆಳ್ಳುಳ್ಳಿ ಆಯ್ತು. ಈಗ ಬೇವಿನ ಸೊಪ್ಪು ಹಾಕಬೇಕು. ಬೇವಿನ ಸೊಪ್ಪು ಹಾಕಾಯ್ತು. ಇನ್ನು ಚೆನ್ನಾಗಿ ತಿರ್ಸ್ಕೊಳೋದು ಫ್ರೈ ಆಗುವವರೆಗೆ. ನಮ್ಮಲ್ಲಿ ಗ್ಯಾಸ್ ಖಾಲಿ ಆಗಿದೆ, ಹಾಗಾಗಿ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ಹುರುಳಿಕಟ್ಟಿನ ಸಾರು ಮಾಡೋಣ ಅಂತ ಇಟ್ಟಿದ್ದೀವಿ. ಹುರುಳಿಕಟ್ಟಿನ ಸಾರು ಮಾಡ್ತಾ ಇದ್ದೀವಿ. ಈಗ ತಿರ್ಸಾದ ನಂತರ ಇನ್ನು ಹುರುಳಿಕಟ್ಟು ಅದಕ್ಕೆ ಸುರುಗಬೇಕು. ಹುರುಳಿಕಟ್ಟು ಸುರುಗ್ತಾ ಇದ್ದೀವಿ. ಇನ್ನು ವಾಟೆ ಉಳಿಯಾಯ್ತು. ಚೆನ್ನಾಗಿ ಕುದಿಬೇಕಿದು. ತಿರ್ಸಿ ಇನ್ನು ಇದಕ್ಕೆ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ತಾ ಇದೀವಿ. ಉಪ್ಪು ಹಾಕಿದ ನಂತರ ಚಂದ ಕುದ್ದು ಆದ್ಮೇಲೆ ಸಾಸ್ ಟೇಸ್ಟ್ ನೋಡಿ ಮತ್ತೆ ಇನ್ನು ಸಾಸ್ ಟೇಸ್ಟ್ ನೋಡಿ ತಿರ್ಸಿ ಸಾಸ್ ಟೇಸ್ಟ್ ನೋಡಿ ಮತ್ತೆ ಇಳಿಸೋದು. ಇನ್ನೇನು ಹಾಕಂತದೇನಿಲ್ಲ, ಹಾಕಾಯ್ತು. ಸಾರು ಕುದ್ದಾಯ್ತು. ಇನ್ನು ಇದು ಇಳಿಸೋದಷ್ಟೇ. ಟೇಸ್ಟ್ ನೋಡಿ ನಿಲ್ಸೋದು. ಹುರುಳಿಕಟ್ಟಿನ ಸಾರು ಆಯ್ತು. ಇದು ನೋಡಿ ಎಲ್ರು ಚೆನ್ನಾಗಿದೆಯಾ ಇದ್ರೆ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ.